ಒಂದೇ ಓಂಕಾರ ಚಾಮರ ಕಾರಣವೇ ಶಂಕರ ಪುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕಾರಣವೇ ಶಂಕರ ಪುತ ಶರಣು ವಿನಾಯಕ ಮಂಗಳವರ ಶರಣು. ಪುಷ್ಪ ಪವಾಡ ಖ್ಯಾತಿಯ ಸೌಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ 9 ಭಕ್ತಿಗೀತೆಗಳ ಅನಾವರಣ ಕಾರ್ಯಕ್ರಮವು ದೇಗುಲದ ಆವರಣದಲ್ಲಿ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮೂಲಕ ರವಿ ಬನ್ನಾಡಿ ಅವರ ಪ್ರಾರ್ಥನೆಯೊಂದಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ 9 ಗೀತೆಗಳ ವಿಸ್ತಾರ ನುಡಿ ಹಾಗೂ ಗೀತೆಗಳ ಬಗ್ಗೆ ಸ್ವವಿವರದ ಮಾಹಿತಿ ಪ್ರಾಸ್ತಾವಿಕ ನುಡಿಯಲ್ಲಿ ಪತ್ರಕರ್ತರು ಅಂಕಣಕಾರರು ಆದಂತಹ ಕೆ ಸಂತೋಷ್ ಶೆಟ್ಟಿ ಮೊಳಹಳ್ಳಿ ಮಾತನಾಡಿದರು. ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿ ಸೌಕೂರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಅನಂತ ಅಡಿಗರು ದೀಪ ಬೆಳಗಿಸಿ ಮಾತನಾಡಿ, ಧಾರ್ಮಿಕ ಹಿತಚಿಂತನೆಗಳು ಬದುಕಿನ ಅವಿಭಾಜ್ಯ ಅಂಗವನ್ನು ಸೃಷ್ಟಿಸುತ್ತದೆ. ಬದುಕು ಮತ್ತು ದೇವರ ಭಕ್ತಿ ಜನಸಾಮಾನ್ಯರ ಮನಸ್ಸಿನಾಳದಲ್ಲಿ ಹುದುಗಬೇಕು. ಭಕ್ತಿಯ ನಿಸ್ವಾರ್ಥ ಸೇವೆಯೇ ಈ ಗೀತೆಯ ಅನಾವರಣ ಸಮಾಜಕ್ಕೆ ಇನ್ನಷ್ಟು ಶುಭ ಸೂಚನೆಯನ್ನು ತಲುಪುತ್ತದೆ ಎಂದು ಹೇಳಿದರು. ಸೌಕೂರು ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದ ಪಿ ಕಿಶನ್ ಹೆಗ್ಡೆ ವೆಬ್ಸೈಟ್ ಉದ್ಘಾಟನೆಯನ್ನು ಮಾಡಿ ಮಾತನಾಡಿ, ಧಾರ್ಮಿಕ ದೇವಸ್ಥಾನಗಳು ಮನುಷ್ಯನ ವಿಕೇಂದ್ರೀಕರಣವನ್ನು ಸ್ಥಾಪಿಸುತ್ತದೆ. ಭಕ್ತಿಯ ಪರಾಕಾಷ್ಠೆಯನ್ನು ಜನತೆಗೆ ತಿಳಿಸುವಲ್ಲಿ ಇದು ಪ್ರೇರೇಪಿಸುವ ಶಕ್ತಿಯಾಗುತ್ತದೆ. ಧಾರ್ಮಿಕ ಭಾವನೆಗಳನ್ನು ಇಂತಹ ಭಕ್ತಿ ಸುರುಳಿಯ ಮೂಲಕ ತಿಳಿಸಿದರೆ ಜನಸಾಮಾನ್ಯರಿಗೆ ದೇಗುಲದ ಮಹಿಮೆ ವಿಚಾರಾತ್ಮಕವಾಗಿ ತಲುಪುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕೊಲ್ಲೂರು ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಕೆ ಬಾಬು ಹೆಗ್ಡೆ, ನಂದಿಕೇಶ್ವರ ಹೈಗುಳಿ ದೇವಸ್ಥಾನ ವಾಲ್ತೂರು ದೇಗುಲದ ಧರ್ಮದರ್ಶಿಗಳಾದಂತಹ ಪ್ರಭಾಕರ್ ಶೆಟ್ಟಿ ಮುಂಬಾರು, ಮಾಜಿ ಗ್ರಾಮ ಪಂಚಾಯತ್ ಅಂಪಾರು ಇದರ ಅಧ್ಯಕ್ಷರಾದ ಸದಾನಂದ ಕಿವಿ ಹಾಗೂ ಸೌಕೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರಾದಂತಹ ಸಬ್ಲಾಡಿ ಮಂಜಯ್ಯ ಶೆಟ್ಟಿ, ಮಾಜಿ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಸೌಕೂರು ದುರ್ಗಾ ಪರಮೇಶ್ವರಿ ದೇಗುಲ ಬಾಲಕೃಷ್ಣ ಶೆಟ್ಟಿ, ಕೆಆರ್ ನಾಯ್ಕ್ ಸೂಪರ್ ಗ್ರ್ಯಾಂಡ್ ಎಲೆಕ್ಟ್ರಿಕಲ್ ಗುತ್ತಿಗೆದಾರರು ಹಂಗಳೂರು ಕುಂದಾಪುರ, ನಾರಾಯಣ ಗಾಣಿಗ ನಿವೃತ್ತ ಮುಖ್ಯೋಪಾಧ್ಯಾಯರು ಕಾವರಾಡಿ ವಾಲ್ತೂರು, 9 ಗೀತೆಯ ಸಾಹಿತ್ಯ ರಚನೆಯ ದಿನಾಕರ ಶೆಟ್ಟಿ ಮುಂಬಾರು ಹಾಗೂ ಸಂಗೀತ ಗಾಯಕರಾಗಿ ರವಿ ಬನ್ನಾಡಿ ಹಾಗೂ ದೇಗುಲದ ಆಡಳಿತ ಮಂಡಳಿಯವರು ಹಾಗೂ ಸಮಿತಿಯ ಸದಸ್ಯರು, ಅರ್ಚಕರು, ಭಕ್ತಾದಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕಾಮರಾಜ ಶೆಟ್ಟಿ ಹಲ್ನಾಡು ಸ್ವಾಗತಿಸಿ, ಪ್ರದೀಪ್ ಕುಮಾರ್ ಶೆಟ್ಟಿ ನಿವೇದಿತಾ ಪ್ರೌಢಶಾಲೆ ಬಸರೂರು ಇವರು ಪ್ರಸ್ತಾವನೆ ನೆರವೇರಿಸಿ, ಎಂ ಸುಧಾಕರ್ ಶೆಟ್ಟಿ ಶೌಡ ಮೆಟ್ಕಲ್ ಮನೆ ವಂದಿಸಿ, ಪತ್ರಕರ್ತ ಅಂಕಣಕಾರರಾದಂತಹ ಸುದ್ದಿ ಮನೆಯ ವಿಶೇಷ ವರದಿಗಾರರಾದ ಕೆ ಸಂತೋಷ್ ಶೆಟ್ಟಿ ಮೊಳಹಳ್ಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು.